ಅಂತೇಳಿ ನಮ್ಮೂರು ಹೊಟೇಪುರ ಅಂದರೆ ಹಳ್ಳಿ ಊರು ಅಂತೇಳಿ ಬರುತ್ತೆ. ಅಲ್ಲಿದೆ. ಅಲ್ಲಿ ನಮ್ಮದೊಂದು 40 ಎಕರೆ ತೋಟ ಇದೆ. ಆ 40 ಎಕರೆ ತೋಟದಲ್ಲಿ ನಾವು ಹೊಸ್ದಾಗಿ ತಗೊಂಡಿದ್ದ ಗದ್ದೆಗೆ ಸ್ವಲ್ಪ ಅಡಿಕೆ ಮತ್ತು ಕಾಫಿ ಗಿಡ ಎಲ್ಲ ಹಾಕಿದ್ದೆ. ಆಮೇಲೆ ಮಳೆ ಇಲ್ದಲೇ ತುಂಬ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಕರೆಂಟಿಂದ ಬೇರೆ ಪ್ರಾಬ್ಲಮ್ಮು. ಕರೆಂಟಿಂದು ಒಂದು ದಿವಸ ಇದ್ದರೆ ಒಂದು ದಿವಸ ಇರೋದಿಲ್ಲ, ಕರೆಂಟ್ ಇದ್ರೂ ವೋಲ್ಟೇಜ್ ಇರೋದಿಲ್ಲ. ಹಾಗಾಗಿ ನಾನು ಕಾಫಿ ಗಿಡ ಮತ್ತು ಅಡಿಕೆಗೆಲ್ಲ ಹಾಕಿದ್ದೆಲ್ಲ ತುಂಬ ಗಿಡ ಎಲ್ಲ ಸಾಧಾರಣ ಒಂದು 70-80% ಗಿಡಗಳು ಒಣಗೋಯ್ತು. ಆಮೇಲೆ ನಾನು ಈ ಥರ ಆದ್ರಿಂದ ನನಗೆ ಅಡಿಕೆ ಕಾಫಿ ಎಲ್ಲ ಕಳ್ಕೊಳ್ತೀನಲ್ಲ ಅಂತ ಹೇಳಿ ಇವ್ರದ್ದು ಸೋಲಾರಿಂದು ಒಂದು ನಾನು ನಂಬರ್ ತಗೊಂಡಿದ್ದೆ. ಯಾವುದೋ ಸ್ಟಾಲ್ ಹಾಕಿದ ಜಾಗದಲ್ಲಿ ಇವ್ರದ್ದು GKVKನಲ್ಲ ಅಥವಾ ನಮ್ಮ ಕಾಫಿ ಬೆಳೆಗಾರರ ಸಂಘದಿಂದ ಸ್ಟಾಲ್ ಹಾಕ್ತಾರೆ, ಅದರಲ್ಲೇನೋ ಇವ್ರದ್ದು ನಂಬರ್ ಇತ್ತು, ನಾನು ಸೇವ್ ಮಾಡ್ಕೊಂಡಿದ್ದೆ. ಆಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇವ್ರು ಆಮೇಲೆ ನಮ್ಮದು ಆಫೀಸ್ ಬಂದ್ಬಿಟ್ಟು ತುಮಕೂರಲ್ಲಿ ಅಂತೇಳಿ ಹೇಳಿದರು. ಸರಿ ಅಂದ್ಕೊಂಡು ನಮ್ಮದು ಈ ಥರ ಇದೆ ಸರ್, ನಮ್ಮದು ಒಂದು 10 HP ಕೆರೆಗೆ ಮೋಟ್ರ್ ಹಾಕಿದ್ದೀವಿ, ಅದಕ್ಕೆ ಹಾಕ್ಕೊಡ್ಬೇಕು, ಮತ್ತು 5 HPದು ಬೋರ್ವೆಲ್ ಇದೆ, ಬೋರ್ವೆಲ್ಲಿಗೆ ಹಾಕ್ಕೊಡ್ಬೇಕು ಅಂತ ಹೇಳಂದೆ. ಸರಿ, ಆ ಪಂಪಿಗೆ ನಾವು ಕೂರಿಸ್ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಇವತ್ತು ಬಂದುಬಿಟ್ಟು ಎಲ್ಲ ರೆಡಿ ಮಾಡಿದರು. ರೆಡಿ ಮಾಡಿ ಇದು ಎಲ್ಲ ಸರ್ವಿಸ್ ಕೊಟ್ಟಿದ್ದಾರೆ. ಆವಾಗ ನಮಗೆ 250 ಜೆಟ್ಟು ಈಗ ನಂದು 10 HP ಮೋಟ್ರಿಗೆ ಕೆರೆಗೆ ಹಾಕಿರೋದು. ಅದರಲ್ಲಿ 5 ಜೆಟ್ಟು ಹೊಡಿತಾ ಇದೆ, ಚೆನ್ನಾಗಿ ಹೊಡೆಯುತ್ತೆ ಸ್ಪೀಡಾಗಿ. ಇನ್ನು ಬೋರಿಂದು ಆನ್ ಮಾಡಿಲ್ಲ, ಬೋರಿಂದ ಒಂದು ನೀರು ಸ್ವಲ್ಪ ಕಡಿಮೆ ಇದೆ, ಹಂಗಾಗಿ ಅದು ಒಂದು 250 ಜೆಟ್ಟು ಒಂದು ಜೆಟ್ ಹೊಡಿಬೋದು. ಇದು ಕೆರೆದು ಮಾತ್ರ ಒಂದು 5 ಜೆಟ್ಟು ಚೆನ್ನಾಗಿ ಹೊಡಿತಾ ಇದೆ 250ದು. ಈ ಕೆಲಸ ನಾನು ನವಂಬರ್-ಡಿಸೆಂಬರಲ್ಲಿ ಮಾಡಿದರೆ ನಾನು ಹಾಕಿದ ಗಿಡ ಅಡಿಕೆ ಕಾಫಿ ಗಿಡ ಎಲ್ಲ ಉಳಿಸ್ಕೋಬೋದಾಗಿತ್ತು. ನಾನು ಈ ಸರಿ ಕಳೆದ ವರ್ಷ ಹಾಕಿದ ಗಿಡ ಎಲ್ಲ 3 ಎಕರೆನಲ್ಲಿ ಅಡಿಕೆ ಕಾಫಿ ಎಲ್ಲ ಕಾಳುಮೆಣಸು ಎಲ್ಲ ಹಾಕಿದ್ದೆಲ್ಲ ಕಳ್ಕೊಂಬಿಟ್ಟೆ. ಈ ಸರಿ ಈ ಥರ ಮಳೆ ಇದಾಗಿ ಕಡಿಮೆ ಆಗಿ ಎಲ್ಲ ಹೋಯಿತು ಸರ್. ಆದರೆ ಈಗ ನನಗೇನಪ್ಪ ಅಂತಂದರೆ ಮುಂದಿನ ವರ್ಷನಾದ್ರೂ ನಾನು ನವಂಬರ್-ಡಿಸೆಂಬರಿಂದಲೇ ಮೋಟ್ರ್ ಆನ್ ಮಾಡ್ಕೋಬೋದಲ್ಲ, ಇವ್ರದ್ದು ಸೋಲಾರ್ ಇದನ್ನು ಮೋಟ್ರ್ ಆನ್ ಮಾಡ್ಕೊಂಡು ಗಿಡ ಉಳಿಸ್ಕೋಬೋದು ಅನ್ನೋದೊಂದು ನನಗೆ ನಂಬಿಕೆ ಇದೆ. ಹಾಗಾಗಿ ಹಾಕ್ಬೋದು. ಎಲ್ಲರೂ ಸಾಧಾರಣ ಹೊಸದಾಗಿ ತೋಟ ಮಾಡೋರೇ ಆಗಲಿ ಅಥವಾ ಮನೆ ಹತ್ರ ತೋಟ ಇರೋ ಅಲ್ಪ ಸ್ವಲ್ಪ ತೋಟ ಇರೋರು, ಅವರು ನಮ್ಮ ಬೋರ್ ಇರುತ್ತಲ್ಲ, ನಮ್ಮ ಬೋರ್ಗೆ ಹಾಕ್ಕೊಡ್ತಾರೆ. ಮತ್ತು ಕೆರೆ ಇದ್ದರೆ, ನಮ್ಮ ಸ್ವಂತ ಕೆರೆ ಇದ್ದರೆ ಕೆರೆಗೆ ಹಾಕ್ಕೊಡ್ತಾರೆ. ಇದರಿಂದ ಉಪಯೋಗ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದು ಇವತ್ತಿನ ಪರಿಸ್ಥಿತಿನಲ್ಲಿ ಕರೆಂಟನ್ನೇ ನಂಬ್ಕೊಂಡ್ರೆ ನಮಗೆ ಕಾಫಿ ಬೆಳೆ ಆಗಲಿ ಅಥವಾ ಒಂದು ತರಕಾರಿ ಆಗಲಿ ಅಥವಾ ಅಡಿಕೆ ಆಗಲಿ ಯಾವುದನ್ನು ನಾವು ತಗೊಳ್ಳೋಕ್ಕೆ ಉಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಕರೆಂಟ್ನವ್ರದ್ದು ಸಮಸ್ಯೆ ಇದೆ. ಎಲ್ಲರೂ ಮೋಟ್ರ್ಗಳು ಆನ್ ಮಾಡ್ಕೊಂಡ್ರೆ ಮೋಟ್ರ್ಗಳು ಆನ್ ಆಗೋದಿಲ್ಲ. ಹಾಗಾಗಿ ನಾವು ಕರೆಂಟ್ ಇವ್ರನ್ನೂ ಕೂಡ ನಾವು ಏನು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಹಾಗಾಗಿ ನಮಗೆ ಮುಂದೆ ಎಲ್ಲ ನಮಗೆ ಈ ಸೋಲಾರ್ ಎನರ್ಜಿನೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರ ದೇಶದ ಪ್ರತಿಯೊಬ್ಬರು ರೈತರಾಗಲಿ, ಕಾಫಿ ಬೆಳೆಗಾರರೇ ಆಗಲಿ ಅಥವಾ ಈ ಮಧ್ಯಮ ವರ್ಗದ ಕಾಫಿ ಬೆಳೆಗಾರರಾಗಲಿ ಅಥವಾ ಸಣ್ಣ ಬೆಳೆಗಾರರು ಅಥವಾ ದೊಡ್ಡ ಬೆಳೆಗಾರರು ಯಾರೇ ಆದ್ರೂ ಕೂಡ ಸೋಲಾರ್ ಸಿಸ್ಟಮ್ಗೆ ಹೋಗೋದು ಒಳ್ಳೆಯದು ಅಂತ ಹೇಳಿ ನನ್ನ ಅನಿಸಿಕೆ. ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ 5 ಗಂಟೆ ಆಗಿದೆ, 5 ಗಂಟೆ ಆದ್ರೂ ಇದು ರನ್ ಆಗ್ತಾ ಇದೆ, ಇದು ಜೆಟ್ಗಳು ಹೊಡಿತಾ ಇದ್ದಾವೆ, ಚೆನ್ನಾಗಿ ಬರ್ತಾ ಇದೆ. ಇನ್ನು ಮಧ್ಯಾಹ್ನ ಒಳ್ಳೆ ಬಿಸಿಲಲ್ಲಿ 2 ಗಂಟೆ 3 ಗಂಟೆವರೆಗೂ ತುಂಬ ಚೆನ್ನಾಗಿ ಬರುತ್ತೆ. ಬೆಳಿಗ್ಗೆ ಒಂದು 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ನಾವು ನೋಡಿಲ್ಲ. ಇವತ್ತು ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ 1 ಗಂಟೆ ಆಗಿತ್ತು. 1 ಗಂಟೆಯಿಂದನೂ ಹೊಡಿತಾ ಇದೆ. ಏನು ತೊಂದರೆ ಏನಿಲ್ಲ, ಎಲ್ಲರೂ ಮಾಡ್ಕೋಬಹುದು ಅಂತ ಹೇಳಿ ನಾನು ಹೇಳ್ತೀನಿ.